ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಹೌದಡಿ, ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ ಹಸ್ತವು ಅಪ್ಪಿತಯ್ಯ. ನನ್ ಚಿಂತೆಯು ಹೆಚ್ಚಾದಾಗ ನಿನ್ ಹಸ್ತವು ಅಪ್ಪಿತಯ್ಯ. ಕರ್ತನೇ, ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ಹೌದು ಡ್ಯಾಡಿ, ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು. ಎಸ್ ಡ್ಯಾಡಿ, ನಾನಿನ್ ಗುಣಪಡಿಸಿದೆ. ಹೌದು ಡ್ಯಾಡಿ, ನೀ ನನ್ನನ್ನು ಗುಣಪಡಿಸಿದೆ. ಹೌದು ಡ್ಯಾಡಿ, ನಿನ್ನ ದಯೆಯಿಂದ ದೃಢವಾಗಿ ನಿಲ್ಲುವೆನು. ನಿನ್ನ ಬಿಟ್ಟು ಅಗಲಿ ಬಹಳ ಸೊರಗಿ ಹೋದೆ. ದಯೆಯಿಂದ ದೃಢವಾಗಿ ನಿಲ್ಲುವೆನು. ಹೌದು ಡ್ಯಾಡಿ, ನಿನ್ನ ಬಿಟ್ಟು ಅಗಲಿ ಬಹಳ ಸೊರಗಿ ಹೋದೆ. ಕೊಳಕಿನ ವಸ್ತ್ರ ನೀಗಿ ಹರುಷದಿ ಅಲಂಕರಿಸಿದೆ. ನನ್ನ ಕೊಳಕಿನ ವಸ್ತ್ರ ನೀಗಿ ಹರುಷದಿ ಅಲಂಕರಿಸಿದೆ. ಕರ್ತನೇ, ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ಹೌದಪ್ಪ, ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ಹೌದು ಡ್ಯಾಡಿ, ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು. ನಿನ್ನ ಬಲದಿಂದ ದುರ್ಗವ ದಾಟುವೆನು. ಹೌದು ಡ್ಯಾಡಿ, ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು. ನಿನ್ನ ಬಲದಿಂದ ದುರ್ಗವ ದಾಟುವೆನು. ಬಲದಿಂದ ನನ್ನಡು ಕಟ್ಟಿ ಜಿಂಕೆಯ ಕಾಲ್ಗಳ ತಂದೆ. ಬಲದಿಂದ ನನ್ನಡು ಕಟ್ಟಿ. ಹೌದು ಡ್ಯಾಡಿ, ಜಿಂಕೆಯ ಕಾಲ್ಗಳ ತಂದೆ. ಹೌದು ಡ್ಯಾಡಿ,
ಪಾದದಿ ಹರ್ಷಿಸಿ ಕೊಂಡಾಡುವೆ. ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ಹೌದು ರಾಜ, ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ. ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ಕರ್ತನೇ ರಕ್ಷಕನೇ, ನನ್ನ ಕೈ ಬಿಡದ ದೇವನೇ. ನನ್ನ ಕರ್ತನೇ ರಕ್ಷಕನೇ, ಎಸ್ ಡ್ಯಾಡಿ, ನನ್ನ ಕೈ ಬಿಡದ ದೇವನೇ. ಕರ್ತನೇ, ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ಎಸ್ ಡ್ಯಾಡಿ, ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ಹೌದಪ್ಪ, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ಗುಣಪಡಿಸಿದೆ. ನೀ ನನ್ನನ್ನು ಗುಣಪಡಿಸಿದೆ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ನೀ ನನ್ನನ್ನು ಗುಣಪಡಿಸಿದೆ. ಹಾಲೆಲೂಯ, ನಿನ್ನ ದಯೆಯಿಂದ ನಾನು ದೃಢವಾಗಿ ನಿಂತಿದ್ದೇನೆ. ಹಾಲೆಲೂಯ, ನಿನ್ನನ್ನು ಬಿಟ್ಟು ಆಗಲಿ ನನಗೆ ಜೀವನ ಇಲ್ಲಪ್ಪ. ಹಾಲೆಲೂಯ, ನನಗೆ ಆಧಾರನಾಗಿರುವ ದೇವರೇ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ, ನಿಮಗೆ ವಂದನೆ, ನಿಮಗೆ ವಂದನೆ. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವ ಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವ ಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಹೌದು ಡ್ಯಾಡಿ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ಜೀವಕಾಲ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ, ನಿನ್ನೊಂದಿಗೆ ನಾ ನಡೆಯುವೆನು, ನಿನ್ನೊಂದಿಗೆ ನಾ. ಹಾಗೆ ಕರೆಗಳನ್ನ ಚಾಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗೆ ನಡೆಯುವೆ, ನನ್ನ ಜೀವ ಇರೋವರೆಗೂ ನಿನ್ ಜೊತೆ ನಾನು ಜೀವಿಸುವೆ. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ
ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ಹೌದು ಡ್ಯಾಡಿ, ಹನೋಕ ನಡೆದನು ನಿನ್ನೊಂದಿಗೆ, ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬ ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಎಸ್, ಇದುವರೆಗೆ ಕಾಪಾಡಿದ ಆತು ನೀನೆ, ನಮ್ಮನ್ನು ಕರೆ ಹಿಡಿದು ನಡೆಸುವ ಆತು ನೀನೇ ಡ್ಯಾಡಿ. ಜೀವಕಾಲ ದಿನವೆಲ್ಲ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗೆ ನಾ ನಡೆಯುವೆನು ಜೀವಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿದ್ದು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದು ನಿನ್ನಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿದ್ದು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಹೌದಪ್ಪ, ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ಜೀವಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ಹೌದು ಡ್ಯಾಡಿ, ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ಎಸ್ ಲಾರ್ಡ್, ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನ
ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ. ಹೌದು ಡ್ಯಾಡಿ, ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ಡ್ಯಾಡಿಯನ್ನು ನೋಡಿ, ಎಸ್ ಲಾರ್ಡ್, ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಜೀವಕಾಲ, ಎಸ್ ಲಾರ್ಡ್, ನನಗೆ ಜೀವ ಇರೋವರೆಗೆ ನನ್ನ ಜೀವಮಾನವೆಲ್ಲ ನಿನ್ನೊಂದಿಗೆ ನಾನು ನಡೆಯುತ್ತೇನೆ ಡ್ಯಾಡಿ. ಇವೇನು ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಎಸ್ ಡ್ಯಾಡಿ, ಎಂದೆಂದು ನನ್ನ ಮುಂದೆ, ಹೌದಪ್ಪ, ನಿನ್ನನ್ನೇ ನಿಲ್ಲಿಸಿರುವೆ. ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಹೌದು, ನೀನ್ ಕುರುಬನಾಗಿರೋವರೆಗೆ ನನಗೆ ಕೊರತೆ ಇಲ್ಲ ಡ್ಯಾಡಿ. ಹೌದು, ನೀನೇ ಅಯ್ಯ. ಡ್ಯಾಡಿ ನೋಡಿ ಹೇಳೋಣ, ಕೊರತೆಯು ನನಗೆ ಇಲ್ಲ. ನನ್ನ ಪ್ರಿಯನೇ, ನನ್ನೇಸುವೆ, ಎನ್ ಪ್ರಿಯ
ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ನ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ನ ಮುಂದೆ ನೀನೇ ಅಯ್ಯ ಸಮ್ಮುಖದಿ ಸಂತೋಷ ಪರಿಪೂರ್ಣ ಸಂತೋಷ ನಿಮ್ ಸಮ್ಮುಖದಿ ಹೌದು ಡ್ಯಾಡಿ ಸಂತೋಷ ಪರಿಪೂರ್ಣ ಸಂತೋಷ ಸೌಭಾಗ್ಯ ನೀನೇ ಅಯ್ಯ ಶಾಶ್ವತ ಸೌಭಾಗ್ಯವೇ ಹೌದು ಡ್ಯಾಡಿ ಸೌಭಾಗ್ಯ ನೀನೇ ಅಯ್ಯ ಶಾಶ್ವತ ಸೌಭಾಗ್ಯವೇ ನನ್ ಪ್ರಿಯನೇ ನನ್ನೇಸುವೆ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ನನ್ ಹೃದಯ ಹರ್ಷಿಸಿದೆ ನನ್ ಮನವು ನಲಿದಾಡಿದೆ ಹೌದು ಡ್ಯಾಡಿ ನನ್ ಹೃದಯ ಹರ್ಷಿಸಿದೆ ನನ್ ಮನವು ನಲಿದಾಡಿದೆ ನನ್ನ ಕಾಯುವ ನನ್ನ ತಂದೆಯೇ ನನ್ನ ಕಾಯುವ ನನ್ನ ತಂದೆ ನನ್ನೆಲ್ಲ ಆಸ್ತಿ ನೀನೇ ಹೌದು ರಾಜ ನನ್ನ ಕಾಯುವ ನನ್ನ ತಂದೆ ನನ್ನೆಲ್ಲ ಆಸ್ತಿ ನೀನೇ ನನ್ ಪ್ರಿಯನೇ ನನ್ನೇಸುವೆ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ಅಯ್ಯ ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಎಲ್ಲವೂ ನೀನೇ ಅಯ್ಯ ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ ನನ್ನಲ್ಲೇ ನೆಲೆಸಿರುವೆ ಕದಲಿನ ಹೋಗಾರೆ ನನ್ನಲ್ಲೇ ನೀ ನೆಲೆಸಿರುವೆ ನಾ ಕದಲಲು ಬಿಡಲಾರೆ ನನ್ ಪ್ರಿಯನೇ ನನ್ನೇಸುವೆ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ಅಯ್ಯ ನನ್ ಕುರುಬ ನೀನೇ ಅಯ್ಯ ಕೊರತೆಯು ನನಗೆ ಇಲ್ಲ ನನ್ ಕುರುಬ ನೀನೇ
ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು. ಹೌದು ಡ್ಯಾಡಿ, ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ನಿಜಕ್ಕೂ ನಾವು ಭಾಗ್ಯವಂತರು ಡ್ಯಾಡಿ, ನಿಜಕ್ಕೂ ನಾವು ಭಾಗ್ಯವಂತರು. ನಮಗೆ ಸಿಕ್ಕಿರೋ ಸೌಭಾಗ್ಯ ಅನೇಕರಿಗೆ ಸಿಕ್ಕಿಲ್ಲ. ಥ್ಯಾಂಕ್ ಯು. ವಿ ಲವ್ ಯು ಜೀಸಸ್. ವಿ ಗಿವ್ ಯು ಗ್ಲೋರಿ ಲಾರ್ಡ್. ವಿ ಅಡೋರ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆ. ಥ್ಯಾಂಕ್ ಯು. ನಮ್ಮ ಕೊಟ್ಟದ ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ವಂದನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಮತ್ತು ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯವನ್ನು ತೆಗೆದು ಓದೋಣ. ಮತ್ತಾಯ 13:8. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು, ಇನ್ನು ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. 30ರಷ್ಟು ಫಲ ಕೊಟ್ಟವು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಫಲಭರಿತ ಜೀವಿತ ಕುರಿತು ಧ್ಯಾನ ಮಾಡ್ತಾ ಇದ್ವಿ. ಫಲಭರಿತ ಜೀವಿತಕ್ಕೆ ಅಗತ್ಯವಾದ್ದೇನು ಅಂತ ಹೇಳಿ ನೋಡುವಾಗ ಒಂದು ಗುಡ್ ಸಾಯಿಲ್, ನಮ್ಮ ಹೃದಯ ಮನಸ್ಸು ಒಳ್ಳೆ ನೆಲವಾಗಿರದೆ, ಯಾರ ಹೃದಯ ಮನಸ್ಸು ಒಳ್ಳೆ ನೆಲವಾಗಿ ಹದ ಮಾಡಲ್ಪಟ್ಟು ಕಾಪಾಡಲ್ಪಡ್ತದೋ ಅವ್ರ ಜೀವನನೇ ಕಾಪಾಡಲ್ಪಡ್ತದೆ, ಅವ್ರ ಜೀವನನೇ ಆಶೀರ್ವಾದವಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನಸ್ಸನ್ನು, ಹೃದಯವನ್ನು ಕಾಪಾಡ್ಕೊಂಡ್ಬಿಟ್ರೆ ಅವ್ರ ಲೈಫೇ ಕಾಪಾಡ್ದಂಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮುಂದುವರಿದ ಭಾಗವಾಗಿ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವನ್ನು ಓದೋಣ. ಯೋಹಾನ 12:24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತರೆ ಅದು ಬಹಳ ಫಲ ಕೊಡುವುದು. ಅದು ಹಾಗೆ ಉಳ್ಕೊಂಡ್ರೆ ಅದು ಫಲ ಕೊಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಧ್ಯಾನದ ಅಂಶ ಏನಂತ ಹೇಳಿದರೆ, ನಮ್ಮ ಹಳೆಯ ಸ್ವಭಾವಗಳು ಸತ್ತರೆ, ನಮ್ಮ ಹಳೆಯ ರೂಪ ಕಳಚಿದರೆ ನಮಗೆ ಹೊಸ ಭವಿಷ್ಯ ಇದೆ. ನಮ್ಮ ಹಳೆಯ ಜೀವಿತವನ್ನು ಕಳಚಿದ್ರೆ, ಅದನ್ನು ಕಿತ್ತು ಬೀಸಾಡಿದ್ರೆ, ಅಂದರೆ ಅದು ಕೊಳ್ತರೆ, ಅದು ತನ್ನ ಆಕಾರವನ್ನು ಕಳ್ಕೊಂಡ್ರೆ, ಅದರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ರೆ ನಮಗೊಂದು ಹೊಸ ಜೀವನ ಇದೆ. ಯೇಸು ಸ್ವಾಮಿ ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಗೋಧಿ ಕಾಳು ಮಣ್ಣಲ್ಲಿ ಬಿದ್ದು ಅದು ಕೊಳೆತು ಹೋಗ್ತದೆ, ಸತ್ತೇ ಹೋಗ್ತದೆ.
ಅದರ ಹಳೆಯ ರೂಪವನ್ನೆಲ್ಲ ಕಳ್ಕೊಂಡ್ಬಿಡ್ತದೆ. ಆದರೆ ಅದರೊಳಗಿಂದ ಒಂದು ಹೊಸ ಮೊಳಕೆ ಬರ್ತದೆ ನೋಡಿ. ಒಂದು ಗೋಧಿ ಆಗಲಿ, ಜೋಳ ಆಗಲಿ, ಯಾವುದಾದ್ರೂ ಒಂದು ಪೈರು ಮೊಳಕೆ ಬಂದ ಮೇಲೆ ಅದನ್ನು ಕಿತ್ತು ನೋಡಿ, ಆ ಗೋಧಿ ಕಾಳು ಅಥವಾ ಜೋಳದ ಕಾಳು ಅಲ್ಲಿದೆಯಾ ನೀವು ನೋಡ್ರಿ, ಖಂಡಿತ ಅದು ಅಲ್ಲಿರೋದಿಲ್ಲ. ಅದು ಹಾಗೇ ಕೊಳೆತು ಹೋಗಿರ್ತದೆ. ಅದು ತನ್ನ ರೂಪವನ್ನೇ ಕಳ್ಕೊಂಡಿರ್ತದೆ. ನಮ್ಮ ಹಳೆಯ ಜೀವಿತ ಹಾಗೆಯೇ ಇರೋದಾದರೆ, ಮನುಷ್ಯನಲ್ಲಿ ಕರ್ತನ ಬಳಿಗೆ ಬಂದು ಕೂಡ ಹಳೆಯ ಜೀವನ ಹಾಗೇ ಇರೋದಾದರೆ, ನಮ್ಮಲ್ಲಿ ಹೊಸ ಜೀವನ ಬರೋದಿಲ್ಲ. ಹೊಸ ಜೀವನ ಬರಲಿಲ್ಲ ಅಂದರೆ ಫಲಗಳು ಇರುವುದಿಲ್ಲ. ಅಲ್ಲೆಲ್ಲೂ ಇನ್ನು ಫಲಭರಿತ ಜೀವಿತಕ್ಕೆ ಮೊಳಕೆ ಬರಬೇಕು. ಕೆಲವೊಂದು ಕಂಪನಿಗಳು ತರುವಂಥ ಬೀಜಗಳು ಜನರನ್ನ ಏಮಾರಿಸಿ ಮೋಸ ಮಾಡಿಬಿಡ್ತಾರೆ ನೋಡ್ರಿ. ಅವರು ತಗೊಂಡೋಗಿ ಎಲ್ಲ ನಾಟಿ ಮಾಡಿದಾಗ ಒಂದು ಬೀಜನ ಮೊಳಕೆನೇ ಬರೋದಿಲ್ಲ. ಬಹಳಷ್ಟು ಜನ ಆ ರೀತಿಯಾಗಿ ನಿರಾಶೆ ಆಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬೀಜ ಮೊಳಕೆ ಬರಬೇಕು. ಮೊಳಕೆ ಬಂದ್ರೇ ಆಮೇಲೆ ಅದು ಫಲ ಕೊಡೋದು. ಹೊಸ ಜೀವನ ಹುಟ್ಟಿ ಬರಬೇಕು. ಹೊಸ ಜೀವನ ಹುಟ್ಟಿ ಬರಬೇಕಾದ್ರೆ ಹಳೆ ಜೀವನ ಅದು ಕೊಳೆತು ನಾಶವಾಗಿ ಹೋಗಿಬಿಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಹಳೆಯ ಜೀವನ ಅಂತ ಹೇಳಿದ್ರೆ, ಕೊಲೋಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಕೊಲೋಸೆ 3:5. ಕೊಲೋಸೆ 3ನೇ ಅಧ್ಯಾಯ 5ನೇ ವಚನ. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಈ ವಿಧವಾದಂಥ ಭೂ ಸಂಬಂಧವಾದವುಗಳನ್ನು ವಿಸರ್ಜಿಸಿಬಿಡ್ರಿ, ಅದನ್ನು ಸಾಯಿಸಿಬಿಡ್ರಿ, ಅವುಗಳನ್ನು ಸಾಯಿಸಿರಿ, ಭಾವಗಳನ್ನು ಸಾಯಿಸಿರಿ, ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಇನ್ನು ಕೆಳಗೆ 6, 7, 8 ಕೂಡ ಓದೋಣ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದಿರಿ. ಈಗಲಾದರೋ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವೆಲ್ಲವುಗಳನ್ನು ವಿಸರ್ಜಿಸಿ ಬಿಡ್ರಿ. ಅದೆಲ್ಲ ನಮ್ಮ ಜೀವಿತದಲ್ಲಿ ಹಾಗೆ ಇರೋದಾದ್ರೆ ನಮಗೆ ಹೊಸ ಜೀವನ ಹುಟ್ಟೋದಿಲ್ಲ. ನಮಗೆ ಹೊಸ ಜೀವನ ಹುಟ್ಟಬೇಕು ಅನ್ನೋದಾದರೆ, ನಾವು ಹೊಸ ಜೀವನ ನಮ್ಮಲ್ಲಿ ಉಂಟಾಗಿ ನಾವು ಫಲಭರಿತರಾಗಿ ಆಗಬೇಕಂತ ಹೇಳಿದ್ರೆ, ಆ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವು. ಅವು ಬೆಳೆದು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟವು. ನಮ್ಮ ಜೀವಿತದಲ್ಲಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಬೇಕು ಅಂತ ಹೇಳಿದ್ರೆ ನಮ್ಮೊಳಗೆ ಒಂದು ಆತ್ಮಿಕ ಜೀವನ ಹುಟ್ಟಿ ಬರಬೇಕು. ಒಂದು ಆತ್ಮಿಕತೆ, ಆತ್ಮಿಕ ವಿಚಾರ, ಒಂದು ಭಯಭಕ್ತಿಯ ಜೀವನ ಮೊಳಕೆ ಬರಬೇಕು. ಅದು ಮೊಳಕೆ ಬರಬೇಕಂದ್ರೆ ಹಳೆಯ ಸ್ವಭಾವಗಳು ಸಾಯಬೇಕು. ಹಳೆಯದು ಸಾಯಲಿಲ್ಲ ಅಂದರೆ ಹೊಸದು ಬರೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಗಲಾತ್ಯ 5:20. 5:24. ಗಲಾತ್ಯ 5:24. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಿಜವಾದ ಆತ್ಮಿಕ ಜೀವಿತದಲ್ಲಿ ಯಾರಾದರೂ ಇದ್ದೀನಿ ಅಂತ ಹೇಳಿದ್ರೆ ಹಳೆಯ ಸ್ವಭಾವಗಳನ್ನ ಹಾಗೆ ಇಟ್ಕೊಂಡಿರೋಕ್ಕಾಗಲ್ಲ. ಅವುಗಳನ್ನು ಶಿಲುಬೆಗೆ ಜಡಿದು ಬಿಡಬೇಕು. ಅವುಗಳ ನಾಶನಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ಪೌಲನ್ ತಾನೇ ಹೇಳ್ತಾ ಇದ್ದಾನೆ ಗಲಾತ್ಯ 2:20. 2:20. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಳೆಯ ಸ್ವಭಾವಗಳು ಶಿಲುಬೆಗೆ ಜಡಿದು ನಮ್ಮಲ್ಲಿರುವಂಥ ಹಳೆಯ ಜೀವಿತ ಆದರೂ ತನ್ನ ಅಸ್ತಿತ್ವವನ್ನು ಕಳ್ಕೊಬೇಕು. ಅದು ಸಾಯಬೇಕು. ಶಿಲುಬೆಗೆ ಜಡಿದು ಅದನ್ನು ಸಾಯಿಸಬೇಕು. ಹಲ್ಲೆಲೂಯಾ. ಯಾಕಂದರೆ ನಾವೇನಾದರೂ ಹಳೆಯದನ್ನು ಬಿಟ್ಕೊಂಡ್ರೆ ನಮ್ಮಲ್ಲಿ ಹೊಸತು ಬರೋದಿಲ್ಲ. ಗಲಾತ್ಯ 6ನೇ ಅಧ್ಯಾಯ 17-18 ಹೇಳ್ತದೆ, ಹಳೆಯ ರೂಪ ಹಾಗೆ ಇದ್ದರೆ ನಮ್ಮಲ್ಲಿ ಹೊಸ ಜೀವನ ಬರೋದಿಲ್ಲ. ಹೊಸ ಜೀವನ ಬರಬೇಕಾದ್ರೆ ಹಳೆಯದನ್ನು ನಾವು ಸಾಯಿಸಲೇಬೇಕು.
ಗಲಾತ್ಯ 6:7 ವಚನ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಸಾರಿ, 5:17 ಗಲಾತ್ಯ 5. ಗಲಾತ್ಯ 5:17. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಹಲ್ಲೆಲೂಯಾ. ನೋಡಿ, ಶರೀರ ಭಾವ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರೆ ಅಲ್ಲಿ ಆತ್ಮಭಾವ ಬರೋದಿಲ್ಲ. ಎರಡು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪಾಪದಲ್ಲೂ ಇದ್ದುಕೊಂಡು ನಾನು ದೇವರ ಮಗನಾಗಿ ಪರಿಶುದ್ಧವಾಗಿ ಇರ್ತೀನಿ ಅಂತ ಹೇಳಿದ್ರೆ ಇದು ಅಸಾಧ್ಯವಾದ ಕಾರ್ಯ. ನಮ್ಮಲ್ಲಿ ಆತ್ಮಿಕ ಜೀವಿತ ಮೊಳಕೆ ಹೊಡೆದು ಫಲ ಕೊಡಬೇಕು ಅನ್ನೋದಾದರೆ ನಾವು ಎರಡನ್ನು ಒಟ್ಟಿಗೆ ಇಟ್ಕೊಂಡಿರೋಕ್ಕಾಗಲ್ಲ. ಶರೀರ ಸಂಬಂಧವಾದ್ದನ್ನು ಸಾಯಿಸಲೇಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ, ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8ನೇ ವಚನದಲ್ಲಿ, ರೋಮಪುರದವರಿಗೆ ಬರೆದ ಪತ್ರಿಕೆ 6:8. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಆತನೊಡನೆ ಜೀವಿಸುವೆವು. ನಾವು ಕ್ರಿಸ್ತನೊಡನೆ ಸತ್ತರೆ ಮಾತ್ರ ನಾವು ಆತನೊಡನೆ ಜೀವಿಸಲಿಕ್ಕೆ ಸಾಧ್ಯ. ಹಳೆಯ ರೂಪವನ್ನು ಕಳಚಿದರೆ ಮಾತ್ರ, ಪಾಪದ ಸ್ವಭಾವಗಳನ್ನು ನಾಶಪಡಿಸಿದರೆ ಮಾತ್ರ ನಮ್ಮಲ್ಲಿ ಆತ್ಮಿಕ ಚೈತನ್ಯ ಬರಲಿಕ್ಕೆ ಸಾಧ್ಯ. 2 ತಿಮೋತಿ 2ನೇ ಅಧ್ಯಾಯ 11ನೇ ವಚನ. 2 ತಿಮೋತಿ 2:11. ಈ ಮಾತು ನಂಬತಕ್ಕದ್ದಾಗಿದೆ. ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು. ಆತನೊಡನೆ ಸತ್ತರೆ ಮಾತ್ರ ಆತನೊಡನೆ ಜೀವಿಸಲಿ. ಹಳೆಯದು ಸತ್ತರೆ ಮಾತ್ರ ಹೊಸದು ಬರಲಿಕ್ಕೆ ಸಾಧ್ಯ. ಹಳೆಯದು ಸಾಯಿದೆ, ಹೊಸದು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಚ್ಚು ಫಲ ಕೊಡಬೇಕು ಅನ್ನೋದಾದರೆ ಹಳೆಯ ಜೀವಿತ ಸಾಯಬೇಕು. ಇನ್ನು ಪಾಪದಲ್ಲೇ ಇದ್ಕೊಂಡು ನಾನು ಆ ಫಲ ಕೊಡ್ತೀನಿ ಅಂತ ಹೇಳಿ ಏನಾದರೂ ನೀವು ನೆನೆಸೋದಾದರೆ ಅದೆಲ್ಲ ಅಸಾಧ್ಯವಾದದ್ದು. ಯಾಕಂದರೆ ಈ ಲೋಕದ ಶರೀರ ಭಾವವು ನಮ್ಮ ಆತ್ಮಿಕ ಭಾವಕ್ಕೆ ಯಾವ ರೀತಿಯಲ್ಲೂ ಹೊಂದ್ಕೊಳ್ಳೋದಿಲ್ಲ. ನಾವು ಶರೀರ ಭಾವವನ್ನು ಕೊಂದರೆ ಮಾತ್ರ, ಶರೀರ ಭಾವವನ್ನು ಮಟ್ಟ ಹಾಕಿದ್ರೆ ಮಾತ್ರವೇ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೂ ಫಲ ಕೊಡಲಿಕ್ಕೂ ಸಾಧ್ಯವಾಗ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 6:6. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಹಲ್ಲೆಲೂಯಾ. ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಡಬೇಕು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ಅಂತ ಹೇಳಿದ್ರೆ ಆ ರೀತಿಯಾಗಿ ಹಾಕಲ್ಪಟ್ಟವರು. ಇನ್ನು ಹಳೆಯ ಸ್ವಭಾವ ನಮ್ಮಲ್ಲಿ ಇರಲಿಕ್ಕಿಲ್ಲ. ಅದಕ್ಕೆ ಕೊಲೊಸ್ಸದವರಿಗೆ ಬರೆಯುವಾಗ ಪೌಲನು ಬರೀತಾನೆ, ಕೊಲೊಸ್ಸೆ 3:2 ಮತ್ತು 3ನೇ ವಚನಗಳಲ್ಲಿ. ಕೊಲೊಸ್ಸೆ 3 ವಚನ 2 ಮತ್ತು 3. ಕೊಲೊಸ್ಸೆ 3:2-3. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ. ನಿಜವಾಗ್ಲೂ ಸತ್ತವರು ಈ ಭೂ ಸಂಬಂಧಗಳ ಮೇಲೆ ಮನಸ್ಸಿಡೋದಿಲ್ಲ. ಅದು ಅವರ ಪಾಲಿಗೆ ಸತ್ತು ಹೋಗಿರ್ತದೆ. ಬೀಡಿ ಸತ್ತೋಗಿದೆ, ಸಿಗರೇಟ್ ಸತ್ತೋಗಿದೆ, ಕುಡುಕತನ ಸತ್ತೋಗಿದೆ, ವ್ಯಭಿಚಾರ ವೇಶ್ಯಾವಾಟಿಕೆ ಸತ್ತೋಗಿದೆ, ಕಳ್ಳ ಕೆಲಸಗಳು, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳು, ಅವಕ್ಕೆ ಜೀವ ಇರಬಾರ್ದು. ಅವಕ್ಕೆ ಜೀವ ಇರೋವರೆಗೆ ನಮ್ಮಲ್ಲಿ ದೇವರ ಪ್ರಭಾವ ಚೈತನ್ಯವಾಗಿ ಎದ್ದೇಳಲಿಕ್ಕಾಗೋದಿಲ್ಲ. ಅವುಗಳಿಗೆ ಜೀವ ಇದ್ದರೆ ನಾವು ಈ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನಾವು ಫಲಭರಿತರಾಗಿ ಸಾಕ್ಷಿಯಾಗಿ ಜೀವಿಸಲಿಕ್ಕೆ, ಈ ಲೋಕದಲ್ಲಿ ದೇವರ ಪ್ರಭಾವವನ್ನು ಪ್ರಕಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ 2 ಕೊರಿಂಥ 4:11. 2 ಕೊರಿಂಥ 4:11. ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ.
ಯಾವಾಗಲೂ ಒಪ್ಪಿಸಲ್ಪಡ್ತಾ ಇರಬೇಕು. ಯಾವಾಗೆಲ್ಲ ಪೂರ್ವ ಸ್ವಭಾವ ಕಾಣಿಸ್ಕೊಳ್ತದೆ, ಇಮ್ಮಿಡಿಯೇಟ್ಲಿ ಅದಕ್ಕೆ ಒಂದು ನಾವು ಅಂತಿಮ ಸಂಸ್ಕಾರವನ್ನು ಆಡಬೇಕು. ಅದನ್ನು ಅಲ್ಲೇ ಸಪ್ರೆಸ್ ಮಾಡಬೇಕು. ಅದಕ್ಕೆ ಜೀವ ಕೊಡಲೇಬಾರ್ದು. ನಾವು ಆ ರೀತಿಯಾಗಿ ಒಂದು ತೀರ್ಮಾನ ತಗೊಂಡು ಹಳೆಯ ಸ್ವಭಾವಗಳನ್ನು ಸಾಯಿಸುವುದಕ್ಕೂ, ನಮಗೆ ಗೊತ್ತಿಲ್ಲದೆ ಕೆಲವೊಂದು ಬಂದು ಸೇರ್ಕೊಬಿಡ್ತದೆ. ನಮ್ಮ ಗ್ರಹಿಕೆಗೆ ಬಂದ ತಕ್ಷಣ ಇದು ಬೇಡ ನನಗೆ, ಅದನ್ನು ಹಾಗೆ ಮಟ್ಟ ಹಾಕಬೇಕು, ಅದನ್ನು ಸಾಯಿಸಬೇಕು, ಅದನ್ನು ಕಿತ್ತು ಹಾಕಬೇಕು. ಆ ರೀತಿ ಇರುವುದಾದ ನೋಡಿ, ಆತ್ಮಿಕ ಮೊಳಕೆ, ಆತ್ಮಿಕ ಜೀವಿತ ಉತ್ತಮವಾಗಿ ಮೊಳಕೆ ಹೊಡೆದು ಒಳ್ಳೆ ಫಲ ಕೊಡ್ತದೆ. ಹಲ್ಲೆಲೂಯಾ. ಇಲ್ಲಾಂದರೆ ಪಾಪದಲ್ಲೂ ಜೀವಿಸ್ಕೊಂಡು ನಾನು ಇಲ್ಲೂ ಚರ್ಚ್ಗೂ ಬರ್ತೀನಿ, ಬೈಬಲು ಓದ್ತೀನಿ, ಆತ್ಮಿಕವಾಗಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ಫಲಭರಿತ ಜೀವಿತಕ್ಕೆ ಅಲ್ಲ. ಮನುಷ್ಯರ ಕಣ್ಣೊರೆಸುವಂತಹ ಜೀವಿತ ಅಷ್ಟೇ. ನಿಜವಾಗ್ಲೂ ದೇವರಿಗೆ ಮೆಚ್ಚುಗೆಯಾಗಿ ನಾವು ಬೆಳೆದು ಫಲ ಕೊಡಬೇಕನ್ನುವುದಾದರೆ ನಾವು ಎಲ್ಲ ಪಾಪದ ಸ್ವಭಾವಗಳನ್ನು ಪ್ರತಿದಿನ ಅದನ್ನೇನು ಮಾಡಬೇಕು, ಸಾಯಿಸಬೇಕು. ನಮ್ಮ ಗ್ರಹಿಕೆಗೆ ಬಂದ ತಕ್ಷಣ ಅದನ್ನು ಅಲ್ಲೇ ಮಟ್ಟ ಹಾಕಬೇಕು. ಇದು ನಾನು ಮಾಡ್ತಾ ಇರೋದು ತಪ್ಪು, ಇದು ದೇವರಿಗೆ ಚಿತ್ತವಿಲ್ಲದ ಕಾರ್ಯ ಅಂತ ಗೊತ್ತಾದರೆ ಅದನ್ನು ಅಲ್ಲೇ ಮಟ್ಟ ಹಾಕಬೇಕು. ಅದು ತಿಳಿದು ಸಹ ನಾವು ಅದರಲ್ಲಿ ಮುಂದುವರಿಯಬಾರ್ದು. ಮುಂದುವರೆದ್ರೆ ಆತ್ಮಿಕ ಜೀವಿತ ಬೆಳೆಯೋದಿಲ್ಲ. ನಮ್ಮ ಹಳೆಯ ಸ್ವಭಾವ ಸಾಯದೆ ಹೋದರೆ ಹೊಸ ಜೀವ ಮೊಳಕೆ ಬರೋದಿಲ್ಲ. ಇನ್ನೊಂದು ಸರಿ ಮತ್ತಾಯನ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವನ್ನು ಓದೋಣ. ಯೋಹಾನ 12:24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು. ಗೋಧಿ ಕಾಳು ಸಾಯದಿದ್ರೆ ಅದು ಒಂದೇ ಕಾಳಾಗಿ ಉಳ್ಕೊಳ್ಳುತ್ತೆ. ಸತ್ತರೆ ಬಹಳ ಫಲ ಕೊಡುವುದು. ಒಂದು ಕಾಳು ಬೆಳೆದು ಒಂದು ಮೊಳಕೆ ಬಂದು ಅದು 100ರಷ್ಟು ಫಲ ಕೊಡ್ತದೆ. ಹಲ್ಲೆಲೂಯಾ. ನೀವೊಬ್ಬರು ಕರ್ತನಿಗಾಗಿ, ಪಾಪದ ಪಾಲಿಗೆ ಸತ್ತವರಾಗಿ ಕರ್ತನಿಗಾಗಿ ಜೀವಿಸುವುದಾದರೆ ನಿಮ್ಮ ಮೂಲಕ 100 ಜನರಿಗೆ ಪ್ರಯೋಜನವು, ಆತ್ಮಿಕ ಉತ್ತೇಜನವು, ಬಲವು ಉಂಟಾಗ್ತದೆ. ಹಲ್ಲೆಲೂಯಾ. ನೀವು ಪರ್ಫೆಕ್ಟ್ ವಿಟ್ನೆಸ್ ಆಗಿ, ದೇವರಿಗೆ ಮೆಚ್ಚುಗೆಯಾದ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಫಲಭರಿತ ಜೀವಿತವನ್ನು ಜೀವಿಸುವವರಾಗಿರ್ತೇವೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಜನರಿಗೂ ಕರ್ತನ ಈ ಕೃಪೆಯನ್ನು ಕೊಡಲಿ. ಶರೀರ ಭಾವವನ್ನು ಸಾಯಿಸಲಿಕ್ಕೆ ಕೋಪ, ಮತ್ಸರ, ಹೊಟ್ಟೆ ಕಿಚ್ಚು, ಕಹಿ, ಅಸೂಯೆ, ಶರೀರದ ಇಚ್ಛಾಶೆಗಳು, ಇವುಗಳನ್ನೆಲ್ಲ ಸಾಯಿಸಲಿಕ್ಕೆ ಕರ್ತನ ದೇವ ಜನರಿಗೆ ಬಲ ಕೊಡಲಿ. ಅಪ್ಪ, ಬಲ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಿನ್ನ ಆತ್ಮನಿಂದ ಬಲಪಡಿಸು ಸ್ವಾಮಿ. ಶರೀರದ ಮಲಿನತ್ವಗಳನ್ನು ಜಯಿಸಲಿಕ್ಕೆ, ಲೋಕವನ್ನು ಜಯಿಸಲಿಕ್ಕೆ, ಪಾಪವನ್ನು ಜಯಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಪ್ರತಿದಿನ ಕರ್ತನೆ ಅವುಗಳನ್ನು ಮರಣಕ್ಕೆ ಒಳಪಡಿಸಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು. ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ಪೌಲನು ಹೇಳ್ತಾನಲ್ಲ. ಪ್ರತಿದಿನ ಮರಣದ ಅನುಭವವನ್ನು ಹಾದು ಹೋಗ್ತಾ ಇರಬೇಕು ಸ್ವಾಮಿ. ಜೀವದ ಅನುಭವವನ್ನು ಹಾದು ಹೋಗ್ತಾ ಇರಬೇಕು. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನೆ, ನಮ್ಮ ಗ್ರಹಿಕೆಗೆ ಬರುವ ಪ್ರತಿಯೊಂದು ಹಂತದಲ್ಲೂ ಸಹ ಪಾಪದ ಪಾಲಿಗೆ ಕರ್ತನೆ ನಮ್ಮ ಜೀವಿತದಲ್ಲಿ ಒಂದು ಮರಣ ಸಂಭವಿಸಬೇಕು. ನೀತಿಯ ಪಾಲಿಗೆ ಒಂದು ಜೀವ ಉಂಟಾಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಪಾಪದ ಪಾಲಿಗೆ ನಾವು ಸಾಯುವಾಗ ನೀತಿಯ ಪಾಲಿಗೆ ನಾವು ಬದುಕೋರಾಗ್ತೇವೆ. ನಮ್ಮೊಳಗೆ ಆತ್ಮಿಕ ಬೀಜ ಮೊಳಕೆ ಹೊಡಿತದೆ ಮತ್ತು ಕರ್ತನೆ 100ರಷ್ಟು ಫಲ ಕೊಡ್ತದೆ. 1000 ಜನರಿಗೆ, 100 ಜನರಿಗೆ ಪ್ರಯೋಜನವುಳ್ಳಂತಹ ಒಂದು ಸಾಕ್ಷಿಯಾಗಿ ಬೆಳಗಲಿಕ್ಕೆ ಅನುಕೂಲ ಆಗ್ತದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನೆ, ಶರೀರ ಸಂಬಂಧವಾದವುಗಳಿಗೆ ಕರ್ತನೆ ಮರಣ ಸಂಭವಿಸಬೇಕು ನಮ್ಮ ಜೀವಿತದಲ್ಲಿ. ಇದು ಪ್ರತಿದಿನ ಆಗಬೇಕು. ಶರೀರ ಸಂಬಂಧವಾದವುಗಳು ನಮ್ಮ ಗ್ರಹಿಕೆಗೆ ಬಂದ ತಕ್ಷಣ ಅವುಗಳನ್ನು ಸಪ್ರೆಸ್ ಮಾಡಲಿಕ್ಕೆ, ಕರ್ತನೆ ಮರಣಕ್ಕೆ ಒಳಪಡಿಸಲಿಕ್ಕೆ ನಮಗೂ ಬೇಕಾದ ಕೃಪೆಯನ್ನು, ಧೈರ್ಯವನ್ನು, ಬಲವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟೋ ಸಂದರ್ಭಗಳಲ್ಲಿ ನಾನು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ನಮಗೆ ಗೊತ್ತಾಗದೆ ಹೋಗ್ಬಿಡ್ತದೆ. ಗ್ರಹಿಕೆಗೆ ಬರಲಿಕ್ಕೆ ಸಹಾಯ ನೀಡಪ್ಪ. ಯಾವ್ಯಾವ ವಿಭಾಗಗಳಲ್ಲಿ ಇನ್ನೂ ಕರ್ತನೆ ಪಾಪದ ವಿಚಾರಗಳಿಗೆ ಜೀವ ಇದೆಯೋ ಅವೆಲ್ಲವನ್ನು ಗುರುತಿಸಿ ಅವುಗಳಿಗೆ ಮರಣವನ್ನು ಕರ್ತನೆ, ಅವುಗಳಿಗೆ ಅಂತ್ಯವನ್ನು ನಾವು ಕರ್ತನೆ ವ್ಯವಸ್ಥೆ ಮಾಡಲಿಕ್ಕೆ ಸಹಾಯ ನೀಡಪ್ಪ. ಯಾವಾಗ ಹಳೆಯ ರೂಪ ಕಳಚಿ ಹೋಗ್ತದೋ, ಹಳೆಯ ಸ್ವಭಾವ ಸಾಯ್ತದೋ, ಆವಾಗ ಹೊಸ ಆತ್ಮಿಕ ಜೀವನ ಹುಟ್ಟಿ ಬರ್ತದೆ. ಹಳೆಯ ಬೀಜ ಸಾಯುವಾಗ
ಹೊಸ ಮೊಳಕೆ ಬರ್ತದೆ, ಆ ರೀತಿಯಾಗಿ ಹೊಸ ಜೀವನ ಬರ್ತದೆ, ಆತ್ಮಿಕ ಜೀವಿತದಲ್ಲಿ ನೂತನ ಚೈತನ್ಯ ಬರ್ತದೆ, ಹೊಸ ಎನರ್ಜಿ ಬರ್ತದೆ. ಅದನ್ನು ಕರ್ತನಿನ ಮಕ್ಕಳಾಗಿ ನಾವೆಲ್ಲರೂ ಅನುಭವಿಸುವಂತೆ ಸಹಾಯ ನೀಡು. ಹೌದು ಕರ್ತನೇ, ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಈ ಕೃಪೆ ಕೊಡು ಸ್ವಾಮಿ. ಕರ್ತನೆ, ಶರೀರ ಭಾವಕ್ಕೆ, ಲೋಕದ ಪಾಲಿಗೆ ಸತ್ತಂತಹ ಒಂದು ಜೀವಿತವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರೊಳಗೆ ಹೊಸ ಆತ್ಮಿಕ ಚೈತನ್ಯ, ಲವಲವಿಕೆ, ಪರಿಶುದ್ಧತೆ, ನಿತ್ಯದ ನಿರೀಕ್ಷೆ ಕರ್ತನೆ ಹುಟ್ಟಿ ಬರಲಿ ಸ್ವಾಮಿ. ಹೊಸ ಬದುಕು ಹುಟ್ಟಿ ಬರಲಿ, ಆತ್ಮಿಕ ಎನರ್ಜಿ ಹುಟ್ಟಿ ಬರಲಿ. ಥ್ಯಾಂಕ್ ಯು ಜೀಸಸ್. ಆ ರೀತಿಯ ಕೃಪೆ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಪಾಪದ ಪಾಲಿಗೆ ಕರ್ತನೆ ಮರಣವನ್ನು, ಹಲ್ಲೆಲೂಯಾ, ಹೌದು, ಹಳೆಯ ಸ್ವಭಾವಕ್ಕೆ ಮರಣವನ್ನು ಕರ್ತನೆ ಪ್ರತಿಯೊಬ್ಬರು ಕೂಡ ಖಾತರಿಪಡಿಸಿಕೊಳ್ಳಲು ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೊಸ ಜೀವನವನ್ನು, ಹೊಸ ಮೊಳಕೆ ಬರಲಿ. ಥ್ಯಾಂಕ್ ಯು, ಹೊಸ ಮೊಳಕೆ ಬರಲಿ. ಥ್ಯಾಂಕ್ ಯು. 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂಥ ಜೀವಿತ ಇಲ್ಲಿರುವ ಪ್ರತಿಯೊಬ್ಬರದ್ದಾಗಿರಲಿ ಅಪ್ಪ. ನೀವು ಹಾಗೆ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಮುಟ್ಟು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ದೈವಿಕ ಸ್ಪರ್ಶ ಪ್ರತಿಯೊಬ್ಬರಿಗೂ ಉಂಟಾಗಲಿ ಕರ್ತನೆ. ಬೇಕಾದಂಥ ಸ್ವಸ್ಥತೆ ಉಂಟಾಗಲಿ, ನಿನ್ನ ಗುಣಪಡಿಸುವ ಶಕ್ತಿ ಇಳಿಯಲಿ, ನೆತ್ತಿಯಿಂದ ಪಾದದವರೆಗೆ ನಿನ್ನ ಬಲ ಇಳಿಯಲಿ ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ ಉಂಟಾಗಲಿ ಸ್ವಾಮಿ. ಕೈ ಇಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಲಿ ಅಪ್ಪ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಆರೋಗ್ಯದ ದಿನ, ಈ ದಿನ ಮನರಮ್ಯವಾಗಿರುವಂಥ ದಿನ, ಈ ದಿನ ನಿನ್ನ ಕೃಪೆಯ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆಯೇ ನಮ್ಮನ್ನು ಆಶೀರ್ವದಿಸಿಕೊಡಿ. ಥ್ಯಾಂಕ್ ಯು. ನಿಮ್ಮ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.